ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ದಬಾಂಗ್ ಡೆಲ್ಲಿ ಕೆಸಿ ವರ್ಸಸ್ ಪುಣೇರಿ ಪಲ್ಟಾನ್ ಎಂತ ಮ್ಯಾಚು ಗುರು. ದಬಾಂಗ್ ಡೆಲ್ಲಿ ಕೆಸಿ ಅವರು ಎಲ್ಲೋ ಒಂದ್ ಕಡೆ ಕೊನೆಯಲ್ಲಿ ದಬಾಂಗ್ ಡೆಲ್ಲಿ ಕೆಸಿ ಅವರು ಅಂತ ಹೇಳೋದಕ್ಕಿಂತ ಆಶು ಮಲ್ಲಿಕ್ ಯಾಮಾರ್ಬಿಟ್ರು ಅಂತ ಹೇಳ್ಬೋದು. ಈ ಇಡೀ ಮ್ಯಾಚ್ ಆಶು ಮಲ್ಲಿಕ್ ಮೇಲೆ ನಿಂತಿತ್ತು. ಖಂಡಿತ ಈ ಮ್ಯಾಚ್ ಅನ್ನು ಗೆಲ್ಬಹುದಾಗಿತ್ತು ದಬಾಂಗ್ ಡೆಲ್ಲಿ ಕೆಸಿ. ಅಟ್ಲೀಸ್ಟ್ ಒಂದೇ ಒಂದು ಅಂಕದ ಲೀಡ್ ನಿಂದನಾದ್ರೂ ಸರಿ ಗೆಲ್ಬಹುದಾಗಿತ್ತು. ಯಾಕೆ ಆ ಲಾಸ್ಟ್ ರೈಡ್ ನಲ್ಲಿ ಏನಾಯ್ತು? ಸೊ ಈ ಮ್ಯಾಚ್ ಸೋತ್ರ ಗೆದ್ರ ಅಥವಾ ಟೈ ಆಯ್ತಾ? ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಆಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿಬಿಡಿ. ಸೊ ಮಾಡಿದ್ರ ಬನ್ನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟೋಗ್ಬಿಡೋಣ. ರೈಡ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 15 ರೈಡ್ ಅಂಕನ ತಗೊಳ್ಳೋದು ದಬಾಂಗ್ ಡೆಲ್ಲಿ ಕೆಸಿ. ಬಟ್ ಪುಣೇರಿ ಪಲ್ಟನ್ ತಂಡ 17 ರೈಡ್ ಅಂಕನ ತಗೊಂಡ್ರು ಕೂಡ ದಬಾಂಗ್ ಡೆಲ್ಲಿ ಕೆಸಿ ಅವರ ಆಟದ ಮುಂದೆ ಇವತ್ತು ಪುಣೇರಿ ಪಲ್ಟನ್ ಆಟ ಏನೂ ನಡೀಲಿಲ್ಲ ಅಂತ ಹೇಳ್ಬಹುದು. ಅಂತ ಸ್ಟ್ರಾಂಗ್ ಟೀಮ್ ಅನ್ನೇ ಬಗ್ಗು ಬಡ್ದಿರೋದು ದಬಾಂಗ್ ಡೆಲ್ಲಿ ಕೆಸಿ ಅವರ ಆಶು ಮಲ್ಲಿಕ್ ಅವರ ಅದ್ಭುತವಾದ ರೈಡಿಂಗ್ ಪ್ರದರ್ಶನ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಟ್ಯಾಕಲ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 10 ಟ್ಯಾಕಲ್ ಇಬ್ರು ಕೂಡ ಮಾಡ್ತಾರೆ ಗುರು. ಸಮಬಲ ಹೋರಾಟ ಟ್ಯಾಕಲ್ ನಲ್ಲಂತೂ ಅವ್ರ ಮೇಲೂ ಇವ್ರ ಮೇಲೂ ಅಂತ ಹೇಳೋಂಗೆ ಇಲ್ಲ. ಇನ್ನು ಆಲ್ಔಟ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ ಎರಡೂ ತಂಡನೂ ಕೂಡ ಒಂದೊಂದು ಬಾರಿ ಆಲ್ಔಟ್ ಆಗುತ್ತೆ. ಬಟ್ ಎಕ್ಸ್ಟ್ರಾ ಪಾಯಿಂಟ್ಸ್ ವಿಚಾರಕ್ಕೆ ಬಂದ್ರೆ 3 ಎಕ್ಸ್ಟ್ರಾ ಪಾಯಿಂಟ್ ನ ಕಲೆ ಹಾಕಿದ್ದು ದಬಾಂಗ್ ಡೆಲ್ಲಿ ಕೆಸಿ ತಂಡ. ಒಂದೇ ಒಂದು ಎಕ್ಸ್ಟ್ರಾ ಪಾಯಿಂಟ್ ನ ಬಿಟ್ಕೊಟ್ಟಿರೋದೇನೆ ದಬಾಂಗ್ ಡೆಲ್ಲಿ ಕೆಸಿ ತಂಡನೇನೆ. ಬಟ್ ಅಸ್ಲಾಂ ಮಿನಂದ್ ಅವರು ಇವತ್ತಿನ ಮ್ಯಾಚ್ ನಲ್ಲಿ ಸೂಪರ್ 10 ನ ಗಳಿಸ್ಕೊಳ್ತಾರೆ. ಇವ್ರನ್ನ ಬಿಟ್ರೆ ಯಾರು ಕೂಡ ಈ ಮ್ಯಾಚ್ ನಲ್ಲಿ ಸೂಪರ್ 10 ನ ಗಳಿಸೋದಿಲ್ಲ. ಬಟ್ ಮೊಹಮ್ಮದ್ ರಜಾ ಅವರು 3 ಟ್ಯಾಕಲ್ ಪಾಯಿಂಟ್ ನ ತಗೊಳ್ತಾರೆ ಇವತ್ತಿನ ಕೂಡ. ಜೊತೆಗೆ ಪಂಕಜ್ ಮೋಹಿತೆ 1 ಟ್ಯಾಕಲ್, ಗೌರವ್ ಕತ್ರಿ 3 ಟ್ಯಾಕಲ್ ಪಾಯಿಂಟ್. ಆಲ್ಮೋಸ್ಟ್ ಇವ್ರ ಕಡೆ ರೈಡ್ ಪಾಯಿಂಟ್ಸ್ ಗಳು ಬರುತ್ತೋ ಗೊತ್ತಿಲ್ಲ ಗುರು. ಟ್ಯಾಕಲ್ ಪಾಯಿಂಟ್ ಮಾತ್ರ ಪ್ರತಿಯೊಬ್ಬರು ಕೂಡ ತಗೊಂಡಿರ್ತಾರೆ. ಸ್ಟಾರ್ಟಿಂಗ್ 7 ನಲ್ಲಿ ಆಡೋ ಅಂತವ್ರು ಎಲ್ರು ಕೂಡ. ಬಟ್ ದಬಾಂಗ್ ಡೆಲ್ಲಿ ಕೆಸಿ ತಂಡದ ಪರವಾಗಿ ನೋಡಿದ್ರೆ ಆಶು ಮಲ್ಲಿಕ್ 8 ಅಂಕನ ಗಳಿಸ್ಕೊಳ್ತಾರೆ. ಬಟ್ ಆಶು ಮಲ್ಲಿಕ್ ಎಲ್ಲೋ ಒಂದ್ ಕಡೆ ನನಗೆ ಅನ್ನಿಸ್ತು ಗುರು, ಆ ಮ್ಯಾಚ್ ಅಥವಾ ಆ ರೈಡ್ ಕೊನೆ ರೈಡ್ ಏನು ಹೋದ್ರು ಇನ್ನು 30 ಸೆಕೆಂಡ್ ಬಾಕಿ ಇರ್ಬೇಕಾದ್ರೆ ನಿಧಾನವಾಗಿ ಮಾಡ್ಕೊಂಡು ಸುಮ್ನೆ ಗುರು ಏನು ಮಾಡೋದ್ ಬೇಕಾಗಿಲ್ಲ, ಸುಮ್ನೆ ವಾಪಸ್ ಬಂದಿದ್ರು ಕೂಡ ಈ ಮ್ಯಾಚ್ ಅವರು ಗೆಲ್ಲೋರು 100% ಈ ಮ್ಯಾಚ್ ಗೆದ್ದಿರೋರು. ಬಟ್ ಎಲ್ಲಿ ಮಿಸ್ ಮಾಡ್ಕೊಂಡ್ರು ದಬಾಂಗ್ ಡೆಲ್ಲಿ ಕೆಸಿ. ಆಶು ಮಲ್ಲಿಕ್ ಪರ್ಸ್ಯೂಟ್ ಮಾಡುವಂತ ಸಮಯದಲ್ಲಿ ಒಂದೇ ಬಾರಿ ಒಳಗಡೆ ನುಗ್ಬಿಡ್ತಾರೆ. ಅಂತ ಟೈಮ್ ನಲ್ಲಿ ಇಡೀ ಟೀಮ್ ಅವ್ರ ಮೇಲೆ ಮುಗಿ ಬೀಳುತ್ತೆ. ಸೊ ಎಲ್ಲೋ ಒಂದ್ ಕಡೆ ಮಾರಿದ್ರು ಆಶು ಮಲ್ಲಿಕ್ ಅಂತ ನನಗೆ ಅನ್ನಿಸ್ತು ಗುರು. ಅದೇ ರೀತಿ ಫಸ್ಟ್ ಹಾಫ್ ನಲ್ಲಿ ಕೂಡ 18 ಪ್ಲಸ್ 10 ಅಂಕ ಟೋಟಲ್ ಆಗಿ ನೋಡಿದ್ರೆ 8 ಅಂಕಗಳ ಲೀಡ್ ನಿಂದ ಇದ್ದಿದ್ದು ದಬಾಂಗ್ ಡೆಲ್ಲಿ ಕೆಸಿ. ಬಟ್ ಪುಣೇರಿ ಪಲ್ಟನ್ ತಂಡ ಕಮ್ ಬ್ಯಾಕ್ ಮಾಡ್ತು ನಿಜ. ಬಟ್ ಪುಣೇರಿ ಪಲ್ಟನ್ ಟೀಮ್ ಬೇರೆ ಟೀಮ್ಗಳ ವಿರುದ್ಧ ಹೇಗಾಡುತ್ತೆ ಇವತ್ತು ಆ ರೀತಿ ಆಡೋಕೆ ಆಗ್ಲಿಲ್ಲ ದಬಾಂಗ್ ಡೆಲ್ಲಿ ಕೆಸಿ ತಂಡದ ವಿರುದ್ಧ. ಸೊ ದಬಾಂಗ್ ಡೆಲ್ಲಿ ಕೆಸಿ ತಂಡ ಎಲ್ಲೋ ಒಂದ್ ಕಡೆ ಮಕಡೆ ಮಲಗಿಸ್ಬಿಟ್ಟಿದ್ರು ಪುಣೇರಿ ಪಲ್ಟನ್ ತಂಡನ ಅಂತ ಹೇಳ್ಬೋದು. ಪಲ್ಟಿನೇ ಒಡಿಸ್ಬಿಟ್ರು ಅಂತ ಹೇಳ್ಬೋದು. ಎಲ್ಲಾ ತಂಡಗಳು ಟಕ್ಕರ್ ಕೊಟ್ಕೊಂಡ್ ಬರ್ತಿದ್ವು. ಬಟ್ ಪುಣೇರಿ ಪಲ್ಟನ್ ತಂಡಕ್ಕೆ ಟಕ್ಕರ್ ಕೊಟ್ಟಿದ್ದು ದಬಾಂಗ್ ಡೆಲ್ಲಿ ಕೆಸಿ. ಸೋಲಿನ ಭಯನ ಅವರ ಟೀಮ್ಗೆ ತೋರಿಸಿದ್ರು. ಯಾರಿಗೂ ಕೂಡ ಟೈ ಆಗಿರೋದು ಖುಷಿನೇ ಇಲ್ಲ ಗುರು. ಎರಡೂ ಟೀಮ್ ಪ್ಲೇಯರ್ಸ್ಗಳಿಗೂ ಖುಷಿ ಇಲ್ಲ. ಅದ್ರಲ್ಲೂ ಪುಣೇರಿ ಪಲ್ಟನ್ ಟೀಮ್ ಪ್ಲೇಯರ್ಸ್ಗಳಿಗಂತೂ ಖುಷಿ ಅನ್ನೋದೇ ಇರ್ಲಿಲ್ಲ. 30-30 ಎರಡೂ ಟೀಮ್ಗಳು ಕೂಡ ಟೈ ಮಾಡ್ಕೊಡ್ತಾರೆ. ಬಟ್ ಕೊನೆ ರೈಡ್ ನ ಅವಕಾಶ ಇರುತ್ತೆ ದಬಾಂಗ್ ಡೆಲ್ಲಿ ಕೆಸಿ ಹತ್ರ. ಅದು ಟೈ ಮಾಡ್ಕೋಬೋದಾಯ್ತು, ಮ್ಯಾಚ್ ನ ಸೋಲ್ಬೋದಾಯ್ತು. ಖಂಡಿತ ಕೊನೆ ರೈಡ್ ನ ಸುಮ್ನೆ ಸೇಫ್ ಆಗಿ ಮಾಡ್ಕೊಂಡ್ ಬರ್ತಾರೆ. ನೀತಿ ಅವರು ಟೈಗೇನೆ ತೃಪ್ತಿ ಪಡ್ಕೊಂಡಿದ್ದು ದಬಾಂಗ್ ಡೆಲ್ಲಿ ಕೆಸಿ ತಂಡ. ಖಂಡಿತ ಅಂತ ಸಿಚುವೇಶನ್ ಅಲ್ಲಿ ನೀವಿದ್ರೆ ಏನ್ ಮಾಡ್ತಾ ಇದ್ರಿ? ಗೆಲುವಿಗಾಗಿ ಹೋರಾಡ್ತಿದ್ರು ಅಥವಾ ನಮ್ಗೆ ಟೈಯೇ ಸಾಕಪ್ಪ ಅಂತ ವಾಪಸ್ ಬರ್ತಾ ಇದ್ರು? ಕಮೆಂಟ್ಸ್ ನಲ್ಲಿ ಕಮೆಂಟ್ ಮಾಡ್ಬಿಡಿ ಇವರು. ಅದನ್ನೇ ಒಂದು ನೋಡೇ ಬಿಡೋಣ. ಇನ್ನು ಈ ಮ್ಯಾಚ್ ನ ಫುಲ್ ಗತಿನ ನೋಡಿದ್ರೆ ದಬಾಂಗ್ ಡೆಲ್ಲಿ ಕೆಸಿ ತಂಡದ ಪರವಾಗಿ ಯೋಗೇಶ್ ಡಿ ಅವರು 5 ಕೂಡ ಗಳಿಸ್ಕೊಳ್ತಾರೆ. ಬಟ್ ಕೊನೆಯಲ್ಲಿ ಅವ್ರನ್ನು ಕೂಡ ಈಸಿ ಪಾಯಿಂಟ್ ಗಳನ್ನ ಬಿಟ್ಕೊಡ್ತಾರೆ. ಸೊ ಏನು ಮಾಡಕ್ ಆಗೋದಿಲ್ಲ. ನೆಕ್ಸ್ಟ್ ಮ್ಯಾಚ್ ನಮ್ಗೆ ಪುಣೇರಿ ಪಲ್ಟನ್ ಮೇಲೆನೆ ಇದೆ. ಪುಣೇರಿ ಪಲ್ಟನ್ ತಂಡ ನಮ್ಮ ಮೇಲೆ ಯಾವ ರೀತಿ ಆಡ್ತಾರೆ ಕಾದ್ ನೋಡ್ಬೇಕು. ನಾವು ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡ್ಬಾರ್ದು, ಬಗ್ಗು ಬಡಿಬೇಕು ಗುರು. ಸೊ ನಿಮ್ಗೆ ಅನಿಸುತ್ತೆ ಬೆಂಗಳೂರು ಬುಲ್ಸ್ ತಂಡ ಅವ್ರನ್ನ ಬಗ್ಗು ಬಡಿಯುತ್ತಾ? ಕಮೆಂಟ್ಸ್ ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ಗೆ ಕಾಯ್ತೀರಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.